ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಬಟ್ಲು ಕಾರ್ನ್ಫ್ಲವರಿಂದ ಒಂದು ಹಲ್ವಾ ಮಾಡಿ ತೋರಿಸ್ತೀನಿ ಬನ್ನಿ. ಒಂದು ಬಟ್ಲು ಕಾರ್ನ್ಫ್ಲವರ್ ಇದ್ದರೆ ಸಾಕು, ಹಲ್ವಾ ಮಾತ್ರ ಸೂಪರಾಗಿ ಆಗುತ್ತೆ. ಒಂದು ಬಟ್ಲು ಕಾರ್ನ್ಫ್ಲವರು, 2 ಏಲಕ್ಕಿ, ಸ್ವಲ್ಪ ಕಡಲೆ ಬೀಜ, ಬೆಲ್ಲ. ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸು ತೊಗೊಂಡು ನೀವು ಮಾಡ್ಬೋದು. ನಾನು ಮನೇಲಿರೋದು ಐಟಮ್ಸಿಂದ ಮಾಡ್ತಾ ಇರೋದಕ್ಕೆ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ನೋಡಿ, ಹಲ್ವಾ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೋಬೇಕು. 1 ಕಪ್ಪು ಬೆಲ್ಲ ನಾನು ಹಾಕ್ತಾಯಿದ್ದೀನಿ. ಇದೇ ಕಪ್ಪಿಲೆ ನಾನು 3 ಅಳತೆ ನೀರು ಹಾಕ್ತಾಯಿದ್ದೀನಿ. ನೋಡಿ, ಇದೇ ಕಪ್ಪಿಲೆ ನಾವು 3 ಅಳತೆದು ಬಟ್ಲು ಅಳತೆ ಹಾಕ್ಕೋಬೇಕು. ಅಂದರೆ ತುಂಬ ಚೆನ್ನಾಗಾಗುತ್ತೆ, ಹಲ್ವಾ ಮಾತ್ರ ಸೂಪರಾಗುತ್ತೆ. ಈ ಥರ ಹಲ್ವಾ ಒಂದು ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಕಾರ್ನ್ಫ್ಲವರ್ ಹಲ್ವಾ ಮಾಡೋದ್ರಿಂದ ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ಅದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗ್ತಾ ಇದೆ. ಇದು ಫುಲ್ಲು ಬೆಲ್ಲ ಕರಗಿದ ನಂತರ ನಾವು ಕಾರ್ನ್ಫ್ಲವರ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಇದ್ದರೆ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ನಾನು ಕಡಲೆ ಬೀಜ ಚೆನ್ನಾಗಿ ಹುರಿದ್ಬಿಟ್ಟು ಅದೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 1 ಏಲಕ್ಕಿ, ಆ ಥರ ಕಡಲೆ ಬೀಜ, ಇಲ್ಲ ಅಂದರೆ ಮನೇಲಿ ನೀವು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಇದ್ದರೂ ಸರಿ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕರಗಿದೆ ಅಂತ. ಇದು ಫುಲ್ಲು ಬೆಲ್ಲ ಕರಗಿದ ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಕಾರ್ನ್ಫ್ಲವರ್ ಹಾಕಿ ಇದನ್ನು ತಿರುವಿದ ನಂತರ ನಾವು ಗ್ಯಾಸ್ ಆನ್ ಮಾಡಬೇಕು. ಆನ್ ಮಾಡಿಬಿಟ್ಟು ನಿಧಾನ ಉರಿಯಲ್ಲಿ ನಾವು ಇದನ್ನು ಮಾಡ್ಕೋಬೇಕು. ನೋಡಿ, ಫುಲ್ಲು ಬೆಲ್ಲ ಇದು ಕರ್ಗೋಗ್ಬಿಡ್ಬೇಕು. ನೋಡಿ, ಇವಾಗ ನಾವು ಇದಕ್ಕೆ ಗ್ಯಾಸ್ ಆಫ್ ಮಾಡೋಣ. ನೋಡಿ, ಎಲ್ಲ ಕರ್ಗೋಗಿದೆ, ಬೆಲ್ಲ ಏನೂ ಇಲ್ಲ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಆಮೇಲೆ ಗ್ಯಾಸ್ ಅಂಟಿಸೋಣ. ಇವಾಗ ಗ್ಯಾಸ್ ಆಫ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದ್ದು, ತಣ್ಣಗಾಗಿದೆ. ಸ್ವಲ್ಪ ನಾನು ಒಂದು ಅರ್ಧ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊತೀನಿ. ಯಾಕಂದ್ರೆ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿ ಕೊಡುತ್ತೆ. ಒಂಥರ ಗಮ್ ಅಂತೇಳಿ ಆ ಥರ ಇದ್ದರೆ ಇನ್ನೂ ಮಕ್ಕಳು ಚೆನ್ನಾಗಿ ತಿನ್ಕೊತಾರೆ. ಇವಾಗ ನಾವು ಇದನ್ನು ಕಾರ್ನ್ಫ್ಲವರು ಇದರಲ್ಲಿ ಹಾಕಿ ನಾವು ತಿರುವೋಣ. ನೋಡಿ, ಫುಲ್ ಹಾಕಿಬಿಟ್ಟು ಇದನ್ನು ನಾವು ನೀಟಾಗಿ ಗಂಟಿಲ್ಲಾರ್ದಂಗೆ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ತಿರುವಿದ ನಂತರ ನಾವು ಗ್ಯಾಸ್ ಅಂಟಿಸಿಬಿಟ್ಟು ಆವಾಗ ಮಾಡಿದ್ರೆ ನೋಡಿ ಹಲ್ವಾ ಮಾತ್ರ ಸೂಪರಾಗುತ್ತೆ. ಯಾಕಂದ್ರೆ ಫಸ್ಟೇ ಗ್ಯಾಸ್ ಆನಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹಾಕಿ ನಾವು ತಿರುಗಿಸ್ಬಾರ್ದು. ಯಾಕಂದ್ರೆ ಕಾರ್ನ್ಫ್ಲವರ್ ಹಲ್ವಾ ಬೇಗ ಗಂಟಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಗಂಟು ಆಗಬಾರ್ದು ಅಂದರೆ ನಾವು ಫುಲ್ಲು ಗ್ಯಾಸ್ ಆಫ್ ಮಾಡಿಬಿಟ್ಟು ಬೆಲ್ಲದ್ದು ಇವಾಗ ನಾವು ಗ್ಯಾಸ್ ಆನ್ ಮಾಡೋಣ. ನೋಡಿ, ಏನೂ ಇಲ್ಲ, ಇವಾಗ ನೋಡಿ ಗಂಟಿಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ನಾವು ಹಲ್ವಾ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಗ್ಯಾಸ್ ಆನ್ ಮಾಡಿದ್ದೀನಿ. ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ನಾವು ಇದು ಹಲ್ವಾ ಮಾಡೋದ್ರಿಂದ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಏಲಕ್ಕಿ ಕುಟ್ಕೊಂಡಿದ್ದೀವಲ್ಲ, ನೋಡಿ 2 ಏಲಕ್ಕಿ ಕುಟ್ಟಿದ್ದೆ ನಾನು. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಕಡಲೆ ಬೀಜ ನಾನು ರುಬ್ಕೊಂಡಿದ್ನಲ್ಲ, ಸ್ವಲ್ಪ ಪುಡಿ ಮಾಡ್ಕೋಬೇಕು, ಅದನ್ನೂ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾವು ಹೀಗೆ ತಿರುಗಬೇಕು, ನಿಧಾನ ಉರಿಯಲ್ಲಿ ನಾವು ತಿರುಗಬೇಕು. ಯಾಕಂದರೆ ಜೋರು ಉರಿ ಇಟ್ಟರೆ ಗಂಟಾಗೋ ಚಾನ್ಸ್ ಇರುತ್ತೆ, ಗಂಟಾಗಕ್ಕೆ ಬಿಡಬೇಡಿ. ನೋಡಿ, ಹಾಗೆ ಕೈ ಆಡ್ತಾ ಇರಬೇಕು. ಕೈ ಆಡೋದು ಬಿಟ್ಟರೆ ಮಾತ್ರ ಗಂಟಾಗುತ್ತೆ. ಹಾಗೆ ನಿಧಾನ ಉರಿ ಇಟ್ಕೊಂಡ್ಬಿಟ್ಟು ತಿರುಗಿದ್ರೆ ಮಾತ್ರ ಮಸ್ತಾಗುತ್ತೆ ಇದು ಹಲ್ವಾ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಹಾಗೆ ಸೂಪರಾಗಿರುತ್ತೆ. ನೀವು ಮಾಡಿ ಹೊರಗಡೆ ಇಟ್ಟರು 3-4 ದಿವಸ ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಟರಂತೂ 1 ವಾರಗಟ್ಟಲೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ನಿಧಾನಕ್ಕೆ ತಿರುಗಬೇಕು, ನಾವು ನಿಧಾನ ಉರಿಯಲ್ಲೇ ಇದನ್ನು ಮಾಡ್ಕೋಬೇಕು. ಸಖತ್ತಾಗುತ್ತೆ ಇದು ಹಲ್ವಾ ಮಾತ್ರ. ನೀವು ಬೇಕಾದ್ರೆ ರಾಗಿ ಹಿಟ್ಟಿನ ಹಲ್ವನೂ ಇದೇ ಥರ ನೀವು ನೀಟಾಗಿ ಜರಡಿ ಮಾಡಿಟ್ಕೊಂಡು ಈ ಥರ ಹಲ್ವ ಮಾಡ್ಕೋಬೋದು. ಆರೋಗ್ಯಕ್ಕೆ ಒಳ್ಳೆಯದಂತ ನಾನು ಬೆಲ್ಲದ ಮಾಡಿದ್ದೀನಿ. ನೀವು ಆದರೆ ಸಕ್ಕರೆದು ಮಾಡ್ಕೊಳ್ಳಿ, ಇಲ್ಲಾಂದರೆ ಬೆಲ್ಲದ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸಖತ್ತಾಗಿದೆ ನೋಡಿ. ನೀವು ಒಂಚೂರು ಗಂಟಾಗಲ್ಲ, ಏನೂ ಆಗಲ್ಲ, ಮಸ್ತಿರುತ್ತೆ ಇದು. ಜಾಸ್ತಿ ಏನು ಐಟಮ್ಸು ಬೇಕಾಗಿಲ್ಲ. ಒಂದೇ ಒಂದು ಬಟ್ಲು ಕಾರ್ನ್ಫ್ಲವರ್ ಇದ್ದರೆ ಸಾಕು, 1 ಬಟ್ಲು ಬೆಲ್ಲ ಹಾಕಿಬಿಟ್ಟು ಮಾಡಿದರೆ ಮಸ್ತ್ ಬರುತ್ತೆ. ಇದು ಸೂಪರಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಈ ಹಲ್ವಾ ಮಾತ್ರ. ನೋಡಿ ಯಾವ ಥರ ಇದೆ, ಏನು ಅಂಟ್ಕೊಂಡಿಲ್ಲ, ಏನೂ ಇಲ್ಲ, ಮಸ್ತಾಗೈತಿ ಇದು. ಇದು ತುಂಬ ಈಜಿ, ತುಂಬ ಸುಲಭ, ಮನೆಗಿರೋ ಐಟಮ್ಸಲ್ಲೇ ನೀವು ಮಾಡ್ಕೋಬೋದು. ಒಂದು 10 ನಿಮಿಷ ಆರಕ್ಕೆ ಬಿಟ್ಟು ಆಮೇಲೆ ತೆಗೆದು ನೋಡಿ, ನೀವು ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಎಲ್ಲ. ಇವಾಗ ರೆಡಿಯಾಗಿದೆ ಇದು. ನಾನು ಒಂದು ಬಟ್ಲಿಗೆ ಎಣ್ಣೆ ಸವರ್ಬಿಟ್ಟು ನಾನು ನಿಮಗೆ ತೋರಿಸ್ತೇನೆ. ನೋಡಿ, ನಾನು ಕೇಕ್ ಬಟ್ಲ ಇತ್ತು, ಆ ಬಟ್ಲಿಗೆ ಸ್ವಲ್ಪ ತುಪ್ಪ ಸವರಿದ್ದೀನಿ. ಇವಾಗ ಇದಕ್ಕೆ ನಾನು ಅದು ರೆಡಿಯಾಗಿದ್ದು ಇದಕ್ಕೆ ಹಲ್ವಾ ಸುರಿತೀನಿ.
ನೋಡಿ ಇವಾಗ ನೀಟಾಗಿ ಇದಕ್ಕೆ ಹಾಕಿಬಿಟ್ಟು ನಾವು ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಸೂಪರಾಗಿದೆ ಅಂತ. ಈ ಥರ ಹಾಕೊಂಡ್ಬಿಟ್ಟು ನಾವು ನೀಟಾಗಿ ಇದನ್ನು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನಾವು ಹೀಗೆ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ. ನೋಡಿ ಒಂದು ಸ್ಪೂನಿಲ್ಲೇ ನಾವು ಸ್ಪೂನ್ ಸಹಾಯದಿಂದ ಹೀಗೆಲ್ಲ ಮಾಡ್ಕೊಂಡ್ಬಿಟ್ಟು ನಾವು ನೀಟಾಗಿ ಸ್ವಲ್ಪ ಹಾರಕ್ಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ